ಬಾಗಲಕೋಟೆಯ ನಗರದಲ್ಲಿ ಶಿವಾಜಿ ಮಹಾರಾಜರ ಈ ಜಯಂತಿಯ ಕಾರ್ಯಕ್ರಮದ ಸಂದರ್ಭದಲ್ಲಿ ಅವರ ಭಾವಚಿತ್ರವನ್ನ ಮೆರವಣಿಗೆ ಮಾಡುವಂತ ಸಂದರ್ಭದಲ್ಲಿ ಕೆಲವು ದುಷ್ಕರ್ಮಿಗಳು ಅಲ್ಲಿ ಕಲ್ಲು ಮತ್ತು ಚಪ್ಪಲಿಯನ್ನ ತೂರಿದ್ದಾರೆ. ಕಿಲ್ಲಾ ಓಣಿಯಲ್ಲಿ ಮೆರವಣಿಗೆ ಸಾಗ್ತಿದ್ದಂತ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಇನ್ನು ಈ ಘಟನೆಯಲ್ಲಿ ಓರ್ವ ವ್ಯಕ್ತಿ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳಿಗೂ ಕೂಡ ಗಾಯಗಳಾಗಿಬಿಟ್ಟಿದೆ. ಅಷ್ಟೇ ಅಲ್ಲ, ಹಿಂದೂಪರ ಸಂಘಟನೆಗಳು ಮೆರವಣಿಗೆಯನ್ನ ಆಯೋಜನೆ ಮಾಡಿದ್ರು. ಈ ಮೆರವಣಿಗೆ ಅಂಬಾಭವಾನಿ ದೇವಸ್ಥಾನದಿಂದ ಹೊರಟು ನಂತರದಲ್ಲಿ ಈ ಪಂಕಾ ಮಸೀದಿ ಬಳಿ ಬರ್ತಿದ್ದಂತೆ ಕಲ್ಲು ತೂರಾಟದ ಘಟನೆಯಾಗಿ ಜೊತೆಯಲ್ಲಿ ಈ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದಂತ ಕಾರಣ ಡಿಜೆ ಸೌಂಡಿಗೆ ಒಂದಿಷ್ಟು ವಿರೋಧ ವ್ಯಕ್ತವಾಯಿತು. ಜೊತೆಯಲ್ಲಿ ಎರಡೂ ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆದು ದೊಡ್ಡ ಮಟ್ಟದ ಘಟನೆಯೊಂದು ಆಗಿ ಹೋಗ್ಬಿಟ್ಟಿದೆ. ನಂತರದಲ್ಲಿ ಈ ಪರಿಸ್ಥಿತಿಯನ್ನ ಹತೋಟಿಗೆ ತರೋದಕ್ಕೆ ಲಾಠಿ ಚಾರ್ಜ್ ಆಯಿತು. ಘಟನೆಗೆ ಸಂಬಂಧಪಟ್ಟಂತೆ ಈಗ ನವನಗರ ನಿವಾಸಿ ಆಗಿರುವಂತ ತನ್ವೀರ್ ಸೇರಿ 8 ಜನರನ್ನ ಬಂಧಿಸಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಹಾಗೂ ಬಿಜೆಪಿಯ ನಾಯಕರು ಮಾತನಾಡಿದ್ದಾರೆ. ಯಾರ್ಯಾರು ಏನೇನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೊದಲಿಗೆ ಅದು ನೋಡ್ಕೊಂಡ್ ಬರೋಣ. ಅದು ಯಾವ ಕಡೆ ಬಂದಿದೆ ಈ ಕಡೆ ಬಂದಿದೆ ಎಲ್ಲದನ್ನು ನೋಡ್ತೀವಿ. ನೋಡಿ ಕ್ರಮ ಅವ್ರು ಹೇಳಿದವ್ರನ್ನೆಲ್ಲ ಬಂಧಿಸ್ಬೇಕ ನಾವು. ಅವ್ರು ಹೇಳಿದವ್ರನ್ನ ಬಂಧಿಸ್ಬೇಕ ನಾವು. ಯಾವ ದುಷ್ಕೃತ್ಯ ಮಾಡ್ತಾನೆ ಅವ್ನು ಬಂಧಿಸ್ತೀವಿ. ಅವ್ರು ಹೇಳಿದವ್ರನ್ನೆಲ್ಲ ಬಂಧಿಸಕ್ಕಾಗೋದಿಲ್ಲ. ಅವ್ರು ಏನೋ ಹೇಳ್ಕೊತಾರೆ ಅದನ್ನೆಲ್ಲ ನಾವು ನೋಡ್ತೇವೆ. ನಾವೆಲ್ಲ ವಿಡಿಯೋ ಟಿವಿ ನಿಮ್ ಬಂದದ್ದು ಈಗ ನಿಮ್ಮ ಮೇಲೆ ಅಲ್ಲಿ ಏನಾರ ನಿಮ್ದು ಬಂದಿತ್ತು ಅದನ್ನು ವೆರಿಫೈ ಮಾಡ್ತೀವಿ. ಅಂತ ಯಾವ ಮಾಡ್ತಾನೆ ಅವನ ಮೇಲೆ ಕಠಿಣ ಕ್ರಮ ತಗೋತೀವಿ. ಸರ್, ಕ್ರಮ ತೆಗೊಳ್ಳೋದಾಯ್ತು, ಆದ್ರೆ ಕಾನೂನಿನ ಭಯ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ ಬರ್ತದೆ. ಕಾನೂನು ಭಯ ಬಾಲ್ಕೋಟೆಗೆ ಫಸ್ಟ್ ಟೈಮ್ ಆಯ್ತು. ಅಲ್ಲ ಸರ್, ಅದು ತಡೆಗಟ್ಟೋದು ಅದಕ್ಕೆ ಕೊನೆ ಯಾವಾಗ ಅನ್ನುವಂಥದ್ದು ಸರ್? ನಾ ತಡೆಗಟ್ಟುತ್ತೇವೆ. ಇವತ್ತು ಕೂಡ ಆಯ್ತು ಸರ್. ನೋಡಿ, ಒಮ್ಮೆ ಸ್ಟಾರ್ಟ್ ಆಯ್ತಂದ್ರೆ ಅವ್ರು ತಹಬದಿಗೆ ತರಬೇಕಾದದ್ದು ನಮ್ಮ ಧರ್ಮ, ಅದನ್ನ ನಾವು ಮಾಡ್ತೇವೆ. ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿಯ ಸಂದರ್ಭದಲ್ಲಿ ಕೆಲವು ದೇಶದ್ರೋಹಿಗಳು ಮೆರವಣಿಗೆ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ರು. ಇವ್ರು ಯಾರು ಅನ್ನೋದನ್ನ ಈಗಾಗಲೇ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಗೃಹ ಸಚಿವರಲ್ಲಿ ನಾನು ಆಗ್ರಹ ಪಡಿಸ್ತೇನೆ, ಇಂಥ ದೇಶದ್ರೋಹಿಗಳನ್ನ ತತ್ಕ್ಷಣ ಒದ್ದು ಒಳಗಾಕುವಂತ ಕೆಲಸ ಮಾಡಬೇಕು. ಇಂಥ ಟಿಪ್ಪು ಮತ್ತು ಔರಂಗಜೇಬಿನ ಮನಸ್ಥಿತಿಯನ್ನು ಇರ್ತಕ್ಕಂಥ ಇಂಥ ದೇಶದ್ರೋಹಿಗಳನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಬಾರ್ದು. ಇಂಥವ್ರಿಗೆ ತಕ್ಕ ಪಾಠವನ್ನ ಕಲಿಸ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನ ಪಡಿಸ್ತಾ ಇದ್ದೆ. ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಅಂಗವಾಗಿ ಏನು ಇಡೀ ನಾಡಿನಲ್ಲಿ ಅಧಿಕೃತವಾಗಿ ರಾಜ್ಯ ಸರ್ಕಾರ ಶಿವಾಜಿ ಜಯಂತಿಯನ್ನು ಆಚರಣೆ ಮಾಡುವಂಥದ್ದಾಗ್ತದೆ. ಈ ಅಧಿಕೃತವಾಗಿ ಘೋಷಣೆ ಆಗಿರುವಂತ ಈ ಪವಿತ್ರವಾಗಿರುವಂತ ದಿನ ನಾಡಿನ ಸಮಸ್ತ ಜನತೆಯನ್ನು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನ ಬಹಳಷ್ಟು ಭಕ್ತಿಯಿಂದ, ಗೌರವದಿಂದ, ಅಭಿಮಾನದಿಂದ ಆಚರಣೆಯನ್ನು ಮಾಡ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನೋ ಒಂದು ಬಾಗಲಕೋಟೆಯಲ್ಲಿ ಮೆರವಣಿಗೆಯನ್ನು ಹೋಗ್ತಿದ್ದಾರೆ, ಕೊಂಡೋಗುವಂಥದ್ದು ಆಗ್ತಿತ್ತು. ಅದಕ್ಕೆ ಕಲ್ಲು ತೂರಾಟ, ಚಪ್ಪಲಿ ಎಸ್ತಿರುವಂಥದ್ದು ಇದು ಸಂಪೂರ್ಣವಾಗಿ ಖಂಡನೀಯ. ಒಂದು ಮಸೀದಿಯನ್ನ ಬಳಕೆ ಮಾಡಿಕೊಡ್ತಿರೋದು, ಮಸೀದಿಯನ್ನ ಬಳಕೆಯನ್ನ ಮಾಡಿಕೊಂಡು ಪದೇ ಪದೇ ಮಸೀದಿಗಳನ್ನ ಈ ರೀತಿ ಬಳಕೆ ಆಗ್ತಿರೋದು ಎಷ್ಟು ಮಟ್ಟಿಗೆ ನ್ಯಾಯಬದ್ಧವಾಗಿದೆ, ಧರ್ಮಬದ್ಧವಾಗಿದೆ? ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ಪೊಲೀಸರಿಗೆ ನೀವು ಫ್ರೀ ಹ್ಯಾಂಡ್ ಕೊಟ್ರೆ ಭಾರತದ್ದೇ, ಅದರಲ್ಲೂ ಮತ್ತು ಕರ್ನಾಟಕದ ಪೊಲೀಸ್ ವ್ಯವಸ್ಥೆ ಭಾಳ ಪಕ್ಕಾ ಇದೆ. ಆದರೆ ಅವರಿಗೆ ನೀವು ಒತ್ತಡ ಹಾಕ್ತೀರಿ, ತುಷ್ಟೀಕರಣದ ಹೆಸರಿನಲ್ಲಿ ಅವ್ರನ್ನ ಫ್ರೀ ಬಿಡ್ತೀರಿ, ಬಾಂಬ್ ಹಾಕಿದವ್ರನ್ನ ಬ್ರದರ್ಸ್ ಅಂತ ಹೇಳ್ತೀರಿ. ಗಣೇಶನ ವಿಗ್ರಹ ಮೇಲಿಂದನೂ ಮಸೀದಿಯೊಳಗಿಂದ ಕಲ್ಲು ಬೀಳ್ತಾವ, ಶಿವಾಜಿ ಮೆರವಣಿಗೆಯಲ್ಲಿ ಮಸೀದಿಯಿಂದ ಕಲ್ಲು ಬೀಳ್ತಾವ. ಮಸೀದಿಯಿಂದ ಕಲ್ಲು ಹೊಡೆದವ್ರನ್ನ ಅರೆಸ್ಟ್ ಮಾಡೋದಿಲ್ಲ. ಅರೆ ಯಾರೋ ಒಬ್ಬರು ಮಸೀದಿಗೆ, ಅದು ಇಲ್ಲೀಗಲ್ ಮಸೀದಿ ಇದೆ, ಬುಲ್ಡೋಜರ್ ಹಚ್ಚಿರಿ ಅಂತ ಅವ್ರನ್ನ ಹೋಗಿ ಅರೆಸ್ಟ್ ಮಾಡಿದ್ರು. ಬೇರೆ ಕಲ್ಲು ಹೊಡೆದವ್ರು ಮೊದಲು ಇದಕ್ಕೆ ಇನ್ಸ್ಟಿಗೇಷನ್ ಮಾಡಿದವ್ರನ್ನೇ ಅವ್ರ ಮೇಲೆ ಕ್ರಮ ಏನು? ಒತ್ತಾಯ ಮಾಡಿದ ಮೇಲೆ ಅರೆಸ್ಟ್ ಮಾಡ್ತಾರೆ. ವೆರಿ ಒಂದು ರೀತಿ ಶಾಕಿಂಗ್ ರೀತಿಯಲ್ಲಿ. ಯಾಕಂದ್ರೆ ಮದ್ದೂರು, ನಾಗಮಂಗ್ಲ, ಜೊತೆಲಿ ಡಿಜೆ ಹಳ್ಳಿ, ಕೆಜೆಲಿ ಅಂದ್ರೆ ಈ ಕಲ್ಲು ತೂರಾಟ ಪ್ರಕರಣ ಮೊದಲೆಲ್ಲ ನಾವು ಈ ಜಮ್ಮು ಕಾಶ್ಮೀರದಲ್ಲಿ ಆಗ್ತಿತ್ತು ಅಂತ ನೋಡ್ತಿದ್ವಿ. ಆದ್ರೆ ರಾಜ್ಯದಲ್ಲಿ ಪದೇ ಪದೇ ಆಗ್ತಿರೋ ದುರ್ದೈವ ಆಯಿತು. ಇವನು ಬಾಗಲಕೋಟೆಯಲ್ಲಿ ಇವನು ಏನು ಮಾಡಿದ್ದಾನೆ, ಈ ಹುಡುಗ ಸ್ಟಾರ್ಟ್ ಮಾಡಿದ್ದಾನೆ, ಇವನ್ನ ಏನು ಅರೆಸ್ಟ್ ಮಾಡಿದ್ದಾರೆ, ಒಂದು 7-8 ಜನನ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅವನು ಸಿದ್ಧಾರ್ಥ ಹವಾಲ್ದಾರ್ ಅಂತ ಏನಿದ್ದಾನೆ, ಅವನು ಬಾಗಲಕೋಟೆಯಲ್ಲಿ
ಗಾಡೀಲಿ ಟೀ ಇಟ್ಕೊಂಡು ಅಂಗಡಿಗೆ ಕೊಡೋನಂತ ಅವನು. ಅಂಗಡಿಗೆ ಟೀ ಹಂಚೋನು. ಹೌದು ಅವನು ಇಷ್ಟೊಂದು ಧೈರ್ಯ ಮಾಡ್ತಾನೆ ಅಂತಂದ್ರೆ ಅವನು ಎಂಥ ಮತಾಂಧ ಇರಬೇಕು. ಹೌದು ಅವನಿಗೆ ಯಾರು ಪ್ರಚೋದನೆ ಕೊಟ್ಟರು, ಹೌದು ಅವನು ಪ್ರಚೋದನೆ ಮಾಡಿ ಚಪ್ಪಲಿ ಎಸ್ತು ಕಲ್ಲು ತೂರಾಟ ನಡೆಸಿದ್ದಾರೆ ಇವರೆಲ್ಲ ಸೇರಿಕೊಂಡು. ಉದ್ವಿಗ್ನ ಪರಿಸ್ಥಿತಿ ಎದುರಾಗಿದೆ. ಹಿಂದುತ್ವದ ಅಡಿಯಲ್ಲಿ ಬಿ ಜೆ ಪಿ ಎಲ್ಲ ಮೈಕ್ ಮುಂದೆ ಅಲ್ಲೆಲ್ಲೋ ಕೂತ್ಕೊಂಡು ಮಾತಾಡುವಂಥವ್ರು, ಇಷ್ಟೆಲ್ಲ ಘಟನೆಗಳು ನಡೆದ್ರೂ ಸ್ಥಳಕ್ಕೆ ಇವರು ಬಿ ಜೆ ಪಿಗರು ಹೋಗೋದೇ ಇಲ್ಲ. ಬಿ ಜೆ ಪಿಗರಿಗೇನು ಆ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಹೋಗ್ತಾರೆ. ಬೈರ್ತಿ ಬಸವರಾಜ್ ಮನೆಗೆ ದೌಡಾಯಿಸ್ತಾರೆ. ನಿಮ್ಮನ್ನು ನಂಬಿಕೊಂಡು ಆ ಹಿಂದೂ ಸಂಘಟನೆ ಮಾಡುವಂಥ ಕಾರ್ಯಕರ್ತರು ಹುಡುಗರು ಅಲ್ಲೇನು ಶಿವಾಜಿ ಮಹಾರಾಜರ ಅನ್ನೋ ಥರದ್ದು ಏನು ನೀವು ಹಿಂದುತ್ವದ ಅಡಿಯಲ್ಲಿ ಅವ್ರನ್ನ ಗೌರವ ಸ್ಥಾನದಲ್ಲಿ ಇಟ್ಟಿದ್ದೀರಿ, ಶಿವಾಜಿಯವರನ್ನು, ಅಂಥವ್ರ ಮೆರವಣಿಗೆ ತಗೊಂಡು ಹೋಗ್ತಿರ್ಬೇಕಾದ್ರೆ ಈ ರೀತಿ ಅಚಾತುರ್ಯ ನಡೆದಿದೆ. ಅವರನ್ನು ನೀವು ದೂರದಲ್ಲೆಲ್ಲೋ ನಿಂತ್ಕೊಂಡು ಶಪಿಸ್ತಾ ಕಾಲ ಕಳೀತಾ ಇದ್ದೀರಿ. ಅಲ್ಲಿ ಹೋಗಿ ಅವರ ಸಮಸ್ಯೆ ಕೇಳೋರಿಲ್ಲ. ನಾಳೆ ಅವ್ರನ್ನ ಬಂಧಿಸಿ ಅಂತ ಒತ್ತಾಯ ಮಾಡಿದ ಹುಡುಗರು ಕಾರ್ಯಕರ್ತನ ಒಳಗಡೆ ಹಾಕಿದ್ರು ನೀವು ಕೇಳೋದಿಲ್ಲ ಅಂತ. ಹೌದು ಅಂಥದ್ದು ಪರಿಸ್ಥಿತಿ ಬಂದು ಹೋಗಿ ಕಲ್ಲು ತೂರಾಟ ನಡೆಸಿದವ್ರನ್ನ ಅರೆಸ್ಟ್ ಮಾಡಿ ಕಿಡಿಗೇಡಿಗಳ ಬಂಧನ ಮಾಡಿ ಅಂತ ಹೇಳ್ಬಿಟ್ಟು ಅವತ್ತು ರಾತ್ರಿ ಏನು ಕೂತ್ಕೊಂಡ್ರು ನಿನ್ನೆ, ಅವ್ರನ್ನೂ ಕೂಡ ನೀವು ಬೇರೆ ರೀತಿ ತಗೊಂಡೋಗಿ ಅವ್ರನ್ನ ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆಗೆ ಒಳಪಡಿಸಿದ್ರು ನೀವು ಸುಮ್ಮನೆ ಆಗುವಂಥ ಪರಿಸ್ಥಿತಿ. ನೀವೆಲ್ಲೋ ದೂರದಲ್ಲಿ ಬೆಂಗಳೂರಲ್ಲಿ ನಿಂತ್ಕೊಂಡು ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಟ್ಕೊಂಡು ಕಾಲ ಕಳೀತೀರಿ. ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ. ಇದನ್ನು ಕಠಿಣವಾಗಿ ಅಂದ್ರೆ ಇನ್ನೂ ಎಷ್ಟು ಜನರ ಮೇಲೆ ಕಲ್ಲು ಬೀಳಬೇಕು. ಇವತ್ತು ಪೊಲೀಸವ್ರ ಮೇಲ್ಗಡೆ SP ಮೇಲೆ ಕಲ್ಲು ಬಿದ್ದಿದೆ. ಹೌದು ಗಂಭೀರವಾಗಿ ಪರಿಗಣಿಸ್ಬೇಕು ನೀವು. ಮಸೀದಿಯಿಂದ ಒಳಗಡೆ ಕೂತ್ಕೊಂಡು ಸಣ್ಣ ಕೆಲಸ ಮಾಡುವಂಥ ಹುಡುಗ ಅಷ್ಟು ಪ್ರಚೋದನೆ ಒಳಗಾಗಿ ಕಲ್ಲು ಎಸಿತಾನೆ ಅಥವಾ ಚಪ್ಪಲಿ ಎಸಿತಾರೆ ಅಂತೇಳಿ ಹೇಳಿದ್ರೆ ಆ ಗುಂಪು ಪ್ರಚೋದನೆ ಕೊಟ್ಟವ್ರು ಯಾರು? ಮಸೀದಿ ಒಳಗಡೆ 200 ಜನ ಇದ್ರಂತವ್ರು ಪ್ರಾರ್ಥನೆ ಮಾಡಿದವರು. ಮೊದಲು ಇವರಿಗೆ ಹೇಳಬೇಕು ಬುದ್ಧಿನ. ಯಾರಿಗೆ? ಹಿಂದೂಗಳ ಮೆರವಣಿಗೆ ಹೋಗಬೇಕಾದ್ರೆ ಮಸೀದಿ ಮುಂದೆ ಅಷ್ಟೊಂದು ಪ್ರಚೋದನಕಾರಿಯಾಗಿ ಏನು ಮಂದಿರ ಬನಾಯಂಗೆ ಆಲ್ರೆಡಿ ಮಂದಿರ ಬನಗಯ ಮಾಡಿಬಿಟ್ಟಿದ್ದೀರಿ. ಏನೇನು ಮಂದಿರ ಮಾಡ್ತೀರಿ ನೀವು? ಬರೀ ಕೂಗಾಟ ಚೀರಾಟ ಅಥವಾ ಪ್ರಚೋದನೆ ಮಾಡೋದ್ರಲ್ಲೇ ಹಿಂದುತ್ವ ಬೆಳೆಸೋದಕ್ಕೆ ನಿಟ್ಟಲ್ಲಿ ಕೂತಂಗೆ ಇದೆ. ನೀವು ಪ್ರಚೋದನೆ ಮಾಡೋದು ಕಲ್ಲು ಬಿತ್ತು ಅಂತ ಹೇಳೋದು. ನಿಜವಾದ ಹಿಂದುತ್ವ ಇರೋನು ಹೋಗಿ ಅಲ್ಲಿ ಅವ್ರನ್ನ ಪ್ರಚೋದನೆ ಮಾಡುವಂಥದ್ದಲ್ಲ, ಅವರೆಲ್ಲೋ ಅವ್ರನ್ನ ಕೆಡ್ಕೋದಲ್ಲ. ಹೌದು ನೀವು ಹಿಂದುತ್ವ ಕಟ್ಟಬೇಕಾಗಿದ್ದು ನಿಮ್ಮ ದೇವಸ್ಥಾನದಲ್ಲಿ ಕಟ್ಕೊಳ್ರಿ. ನಿಮ್ಮ ದೇವಸ್ಥಾನಕ್ಕೆ ಬರೋವ್ರನ್ನ ಸರಿದಾರಿಯಲ್ಲಿ ಕರ್ಕೊಂಡೋಗಿ. ಅವ್ರೇನು ಶುಕ್ರವಾರ ಮಸೀದಿ ಭಾನುವಾರ ಚರ್ಚಿಗೆ ಹೋಗ್ತಾ ಇದ್ದಾರೋ ಆ 2 ವರ್ಗ ಚೆನ್ನಾಗೇ ಇದೆ. ಅವ್ರು ಸರಿಯಾದ ದಾರಿಯಲ್ಲೇ ಕರ್ಕೊಂಡು ಹೋಗ್ತಾರೆ ಅವ್ರನ್ನ. ಇವತ್ತು ಕಲ್ಲು ತೂರಾಟ ಮಾಡಿಸಿದವ್ರನ್ನೂ ಕೂಡ ಅವ್ರು ಸಮರ್ಥಿಸ್ಕೊಂಡು ಈಚೆ ಕರ್ಕೊಂಬರ್ತಾರೆ. ನಿಮ್ಮ ಹಿಂದುತ್ವದಲ್ಲಿ ಸತ್ತ ಪರೇಶ್ ಮೇಸ್ತಾ, ಶಿವಮೊಗ್ಗದಲ್ಲಿ ಅವನು ಶರತ್ತು, ಈ ಕಡೆ ಬಂದರೆ ಮೊನ್ನೆ ಬೇರೆ ಹುಡುಗರನ್ನೆಲ್ಲ ಏನು ಮಾಡಿದ್ರು, ಮಂಡ್ಯ ಹುಡುಗರನ್ನೆಲ್ಲ ಏನು ಮಾಡಿದ್ರು ಇವರು? ಹಾದಿ ಮೇಲೆ ಬಿಟ್ಟು ಹೋಗ್ತೀರಿ ನೀವು. ನಿಮಗಿಂತ ಅವ್ರು ಸಿದ್ಧಾಂತಕ್ಕೆ ಬದ್ಧವಾಗಿದ್ದಾರೆ. ಅವರು ಓಲೈಕೆ ಮಾಡೋದನ್ನು ಅವರು ಆ ಓಲೈಕೆಯಲ್ಲೇ ಸಿದ್ಧಾಂತಕ್ಕೆ ಬದ್ಧವಾಗಿದ್ದಾರೆ ಅವರು. ಇವತ್ತಿಗೂ ಕೂಡ ಯಾರು ಹೇಳ್ತೀರಿ ನೀವು ಹೇಳಿದವ್ರನ್ನ ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ತಿಮ್ಮಾಪುರ ಹೌದು ಅವರು ಬದ್ಧವಾಗಿದ್ದಾರೆ. ನಮಗನ್ನಿಸಿದವ್ರನ್ನೇ ನಾವು ಒಳಗಡೆ ಹಾಕೋತೀವಿ, ನೀವು ಅಂದ್ಕೊಂಡಂಗೆ ಆಗಲ್ಲ, ನಾವು ಅಂದ್ಕೊಂಡಾಗೆ ನಾವು ಮಾಡ್ತೀವಿ, ನಮಗೇನಿದೆ ನಮ್ಗೆ ಆಡಳಿತ ಪರಿಧಿಯಲ್ಲಿ ನಾವೇನು ಮಾಡಬೇಕು ಅದನ್ನೇ ಮಾಡ್ತೀವಿ, ಮಾಡ್ಕೊಂಡು ಬಂದು ಈಚೆ ತಗೊಂಬರ್ತೀವಿ. ಅಲ್ಲಿ ದೇವಸ್ಥಾನಕ್ಕೆ ಇದು ನಮ್ಮ ಪೊಲೀಸ್ ಠಾಣೆಗೆ ಬೆಂಕಿ ಕೊಟ್ಟವ್ರನ್ನ ಹಾರ ಹಾಕಿ ತಗೊಂಡೋಗ್ಲಾಯ್ತು. ಹೌದು ಬಿಡುಗಡೆ ಮಾಡ್ಕೊಂಡು ಜಮೀರ್ ಅಹಮದ್ ಆ್ಯಂಡ್ ಟೀಮು ಹಾರ ತುರಾಯಿ ಸನ್ಮಾನದೊಂದಿಗೆ ಅವ್ರನ್ನ ಕರ್ಕೊಂಡೋಗಿ ಏನೋ ದೇಶ ಸೇವೆ ಮಾಡಿ ಯುದ್ಧ ಗೆದ್ದು ಬಂದವ್ರ ಥರ ಹಾರ ತುರಾಯಿ ಇದು ಮಾಡಿಕೊಂಡು ಅವ್ರನ್ನ ಕರ್ಕೊಂಡೋಗ್ಲಾಯ್ತು ಬಸ್ ಮಾಡಿಸಿ. ಏನಾಯಿತು ಕೇಸ್ಗಳು? ಯಾರಾದರೂ ಕೇಳೋರಿದ್ದಾರಾ? ನಿಮಗೆ ಚುನಾವಣೆ ಬಂದಾಗ ಮಾತ್ರ ಹಿಂದುತ್ವ ಬಂದ್ಬಿಡುತ್ತೆ. ಇಂಥ ಅಚಾತುರ್ಯ ನಡೆದಾಗ ನೀವು BJPಗರು ಹಿಂದುತ್ವದ ಪರವಾಗಿ ನಿಂತಾಗ ಮಾತ್ರ ನೀವು ನಿಜವಾದ ಹಿಂದುತ್ವದ ಅಡಿಯಲ್ಲಿ ಅಧಿಕಾರಕ್ಕೆ ಬರೋದು ಸಾಧ್ಯ. ತೇಪೆ ಹಾಕೋದು ಇಲ್ಲಿವರೆಗಾಗಿದೆ, ಇನ್ನು ಮುಂದೆ ಅದು ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಈಗಲೂ ಹಿಂದೂ ಕಾರ್ಯಕರ್ತರು ಮನಸ್ಸು ಮಾಡಿದ್ರೆ ನಿಮ್ಮನ್ನು ಬರದೇ ಇರೋ ರೀತಿ ಮಾಡ್ತಾರೆ. ಹೌದು ಅಲ್ಲೊಂದು ಒಗ್ಗಟ್ಟು ಪ್ರದರ್ಶನ ಆಗ್ತಾ ಇಲ್ಲ. ಯಾಕಂತಂದ್ರೆ ಅದರಲ್ಲೇ ಹರಿದು ಹಂಚಿ ಹೋಗ್ಬಿಟ್ಟಿದ್ದಾರೆ. ಕಾಂಗ್ರೆಸ್ಸಿಗೆ ಸ್ವಲ್ಪ ಜನ, BJPಗೆ ಸ್ವಲ್ಪ ಜನ, JDSಗೆ ಸ್ವಲ್ಪ ಜನ, ಜಾತಿವಾರ ವಿಂಗಡಣೆ ಆಗ್ತಿರಲ್ಲ. ಹಿಂದುತ್ವ ನೀವು ಈ ಥರ ಕಲ್ಲು ಬಿದ್ದಾಗ ಮಾತ್ರ ಒಂದಾಗ್ತೀರಿ. ಮತ ಚುನಾವಣೆ ಅಂತ ಬಂದಾಗ ನೀವು ಮತ್ತೆ ಜಾತಿವಾರ ಲೆಕ್ಕಾಚಾರದಲ್ಲಿ ನೀವೆಲ್ಲ ಹರಿದು ಹಂಚಿ ಹೋಗ್ತೀರಿ. ಬಟ್ ಅವರು ಹಂಚಿ ಹೋಗ್ಲಿಕ್ಕಿಲ್ಲ. ನಿಮ್ಮ ಒಗ್ಗಟ್ಟುಗಳು ನಿಮ್ಮ ಬರೀ ಈ ಕಲ್ಲು ತೂರಾಟ ಚಪ್ಪಲಿ ತೂರಾಟ ನಿನ್ನೆ ರಾತ್ರಿ ಇವತ್ತು ಬೆಳಿಗ್ಗೆ ಮುಗಿದೋಯ್ತು ನಿಮ್ಮದು. ನೀವು ಆಗೋದೇ ಇಲ್ಲ. ನೀವು ರಾಜಕೀಯ ನಾಯಕರು ನಿಮ್ಮನ್ನು ಇಟ್ಕೊಂಡು ಬೇಳೆ ಬೇಯಿಸ್ಕೋತಾರೆ. ನೀವು ಕಾರ್ಯಕರ್ತರು ಬೀದಿಲಿ ಹೊಡೆದಾಡಿಕೊಂಡು ನೀವು ಯಾರ್ದಾರು 1-4 ಜನ ಹೆಣ ಬೀಳುತ್ತೆ, ನಿಮ್ಮ ಸಹೋದರರದ್ದೇ ಬೀಳುತ್ತೆ.
ಅಲ್ಲಿವರೆಗೂ ನಿಮಗೆ ಬುದ್ಧಿ ಬರೋದಿಲ್ಲ. ಈಗಾಗಲೇ ಹೆಣ ಆಗಿ ಹೋಗಿರೋರ್ನೆಲ್ಲ ನೆನೆಸ್ಕೊಳ್ಳಿ, ಬೀದಿಗೆ ಬರಬೇಡ್ರಿ, ಇವ್ರನ್ನೆಲ್ಲ ನಂಬ್ಕೊಂಡು ಬೀದಿಗೆ ಬರೋಕ್ಕೆ ಹೋಗ್ಬೇಡಿ. ಕಟ್ಟಬೇಕು, ಒಳ್ಳೆ ರೀತಿಯಲ್ಲಿ ಕಟ್ಟಿ, ಬೇರೆ ರೀತಿಯಲ್ಲಿ ಕಟ್ಟಿ. ನೀವು ಸೇವೆನ ಇದೇ ರೀತಿ ಪ್ರಚೋದನೆ ಮಾಡಿನೋ, ಇನ್ನೊಂದು ಮಾಡಿನೋ, ಮತ್ತೊಂದು ಮಾಡಿನೋ, ಅಥವಾ ಇನ್ನೊಂದು ಕೋಮ ಮೇಲೆ ಬೆಂಕಿ ಹಚ್ಚಿನೋ ನಿಮ್ಗೆ ಆಗಬೇಕಾಗಿರೋದು ಏನೂ ಇಲ್ಲ. ಅವ್ರು ಮಾಡಿರೋದಕ್ಕೆ ನೀವು ಪ್ರತಿಕ್ರಿಯೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನೀವು ಮಂದಿರನೋ ಮಸೀದಿಗೋ ಇನ್ನೊಂದಕ್ಕೋ ಹೋಗಿ ಮಾಡುವಂಥದ್ದಲ್ಲ. ಅವ್ರ ಮುಂದೆ ಹೋಗ್ಬಿಟ್ಟು ನೀವು ತೋರಿಸ್ಕೊಂಡ ತಕ್ಷಣಕ್ಕೆ ಏನೂ ಆಗಿಲ್ಲ. ಕಲ್ಲು ಬೀಳೋದು ಸರಿಯಾದ ಜಾಗ ಬಿಟ್ಟು ನಿಮ್ಮದೇ ಕಾರ್ಯಕರ್ತ ಸತ್ತೋಗಿರೋನು. ಹೌದು, ಪ್ರಚೋದನೆ ಕೊಡೋ ಮುಂಚೆ ನೆನಪು ಮಾಡ್ಕೋಬೇಕಿತ್ತು ನೀವು. ಆದರೆ ಇಷ್ಟೆಲ್ಲ ಮಾಡಿರುವಂಥ ಆ ಮಸೀದಿ ಒಳಗಡೆ ಆ 8 ಜನ ಏನಿದ್ದಾರೆ, ಬರೀ ಆ 8 ಜನಕ್ಕೆ ಸೀಮಿತ ಅಲ್ಲ, ಒಳಗಡೆ ಇರುವ 200 ಜನಕ್ಕೂ ಹೆಚ್ಚು ಏನು ಮಸೀದಿ ಒಳಗಡೆ ನಮಾಜ್ ಏನು ಅವತ್ತು ಹಬ್ಬದ ವಿಚಾರಕ್ಕೆ ಅಂದರೆ ಈ ರಂಜಾನ್ ವಿಚಾರದಲ್ಲಿ ಒಳಗಡೆ ಏನು ನಮಾಜ್ ನಡೀತಾ ಇತ್ತು ಅಂತ ಹೇಳ್ಬಿಟ್ಟು ಏನು ತೋರಿಸ್ಕೊಂಡಿದ್ದಾರೆ. ಹೌದು, ಆ 200 ಜನರಲ್ಲಿ ಈ 8 ಜನ ಜೊತೆ ಸೇರಿರುವ ಸಂಖ್ಯೆ ಮತ್ತೆ ಸೇರ್ಕೋಬೋದು, ಸರಿಯಾದ ವಿಚಾರಣೆ ಆದರೆ ಅದಕ್ಕೆ ಪ್ರಯತ್ನ ಪಡಿ. ಮೈಕ್ ಮುಂದೆ ನಿಂತ್ಕೊಂಡು ಅಲ್ಲೆಲ್ಲೋ ನಿಂತ್ಕೊಂಡು ಹಿಂದುತ್ವದ ಅಡಿಯಲ್ಲಿ ಅಕ್ಷಮ್ಯ ಅಪರಾಧ ಅಂದ ತಕ್ಷಣಕ್ಕೆ ಏನೂ ಆಗಲ್ಲ. ಇದನ್ನು ನಂಬೋದು ಬಿಟ್ಬಿಡ್ಬೇಕು ನಮ್ಮವರು. ಎಕ್ಸಾಕ್ಟ್ಲಿ. ಕೆಲವರೆಲ್ಲ ನಾವು ಹಿಂದೂ ನಾಯಕರು, ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ರಾಜಕೀಯ ಭಾಷಣ ಮಾಡ್ತಾರೆ. ಇಂಥ ಎಲ್ಲಿದ್ದಾರೆ ಫೈರ್ ಬ್ರ್ಯಾಂಡ್ಸ್ ಅಲ್ಲ ಈಗ? ಹೌದು, ಎಲ್ಲಿದ್ದಾರೆ ಫೈರ್ ಬ್ರ್ಯಾಂಡ್ಸು? ಹೋಗೋದಿಲ್ಲ, ಅವ್ರ ಪಕ್ಕದೇ ಜಿಲ್ಲೆ, ಮಾತಾಡೋದಿಲ್ಲ, ಜಾಸ್ತಿ ಮಾತಾಡೋದಕ್ಕೆ ಯಾರೂ ಬರೋದಿಲ್ಲ. ಯಾಕಂದರೆ ಈಗಾಗಲೇ ಅಧಿಕಾರ ಇದ್ದಿದ್ರೆ ಅಥವಾ ಶಾಸಕ ಇನ್ನು ಚುನಾವಣೆ ಹತ್ರ ಬಂದಿದ್ರೆ ಎಲ್ಲರೂ ಬ್ರ್ಯಾಂಡ್ ಆಗಿರೋರು. ಹೌದು, ಯಾರೂ ಬ್ರ್ಯಾಂಡ್ ಆಗ್ತಾ ಇಲ್ಲ ಈಗ. ಅವ್ರದ್ದೇ ಕಾಯಕದಲ್ಲಿ ಸಕ್ಕರೆ ಕಾರ್ಖಾನೆ, ಆ ಕಾರ್ಖಾನೆ, ಈ ಕಾರ್ಖಾನೆ ಮಾಡಿಕೊಂಡು ಅವ್ರದ್ದೇ ಒಳ ಒಪ್ಪಂದದಲ್ಲಿ ಒಳಗಡೆ ಕೂತ್ಕೊಂಡು ಏನೋ ಒಂದು ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಸೊ ಇವೆಲ್ಲ ಡೋಂಗಿ ರಾಜಕಾರಣಿಗಳು. ಇವ್ರನ್ನ ನಂಬ್ಕೊಂಡು ಈ ಕಾರ್ಯಕರ್ತರು ಬೀದಿಲಿ ನಿಂತ್ಕೊಂಡು ಹೊಡೆದಾಡ್ತಾವಲ್ಲ, ಆ ಕೋಮಿಗೂ ಹೇಳೋದೊಂದೇ, ಈ ಕೋಮಿಗೂ ಹೇಳೋದೊಂದೇ. ಈ ಪುಡಾರಿಗಳನ್ನು ನಂಬ್ಕೊಂಡು ನಿಮ್ಮ ಬದುಕನ್ನು ಹಾಳು ಮಾಡ್ಕೊಬಿಡಿ. ಪ್ರಚೋದನೆ ಕೊಡೋಕೆ ಹೋದರೆ ನಿಮ್ಮ ಸಹೋದರನೇ ಸತ್ತೋಗ್ತಾನೆ, ಅಥವಾ ನಿಮ್ಮ ಸಹೋದರನಿಗೆ ಏನೋ ಒಂದು ಏಟಾಗುತ್ತೆ. ನೀವು ಕಟ್ಟುವಂಥದ್ದೇ ಆದರೆ, ನಿಜವಾಗ್ಲೂ ನೀವು ಬದ್ಧತೆ ಇರುವವರಾದರೆ ಸರಿಯಾದ ದಾರಿಯಲ್ಲಿ ಕಟ್ಟಿರಿ. ನಿಮ್ಮ ಏನು ವಾದ ಇದೆ, ಹಿಂದುತ್ವ ಅನ್ನೋದು ಅದಕ್ಕೊಂದು ಪರಂಪರೆ ಇದೆ. ಎಲ್ಲೋ ಒಂದು ಪ್ರಚೋದನೆ ಕೊಟ್ಟು ಆ ಪರಂಪರೆಯನ್ನು ಹಾಳು ಮಾಡಬೇಡಿ.